ಆ, ಎಲ್ಲ ಪಾಪ ಇದೊಂದು ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಈ ಕಾರ್ಯಕ್ರಮ ಆಗ್ಬೇಕಾಗಿತ್ತು. ಏನೋ ತುಂಬಾ ಪ್ರೀತಿಯಿಂದ ಎಲ್ಲ ನಮ್ಮ ನಿವಾಸಕ್ಕೆ ಎಲ್ಲ ಬಂದಿದ್ರು. ಎಲ್ಲ ನಮ್ಮ ಪಕ್ಷದ ನಾಯಕರು ಇವರೆಲ್ಲ. ನಾನು ಒಬ್ಬೊಬ್ಬರ ಹೆಸರು ಹೇಳಕ್ ಹೋದ್ರೆ ತುಂಬಾ ಉದ್ದ ಆಗ್ತದೆ, ಕಷ್ಟ ಆಗ್ತದೆ. ಅದರಿಂದ ಆಮೇಲೆ ಹೆಣ್ಮಕ್ಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಭಾರಿ ಸಂತೋಷ ಆಗ್ತದೆ. ಜೊತೆಗೆ ಈ ನೇಮಕಾತಿ ಆದೇಶವನ್ನ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಚಂದ್ರಪ್ಪನವ್ರಿಗೆ ನಾನು ಇದನ್ನ ನೀಡ್ತಾ ಇದ್ದೀನಿ. ಸ್ವೀಕರಿಸಬೇಕು. ಅಭಿನಂದನೆಗಳು ಮತ್ತು ಧನ್ಯವಾದಗಳೊಂದಿಗೆ ನಾವು ಈ ನೇಮಕಾತಿ ಆದೇಶ ಪತ್ರವನ್ನ ಚಂದ್ರಪ್ಪನವ್ರಿಗೆ ನೀಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾವು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಲಕ್ಷ್ಮೀನಾರಾಯಣ ಸರ್ ಅವ್ರಿಗೆ ಕೃತಜ್ಞತೆಗಳು ತಿಳಿಸಕ್ಕೆ ಬಂದಿದ್ದೀವಿ. ಎಲ್ರಿಗೂ ವಂದನೆಗಳ ನಮಸ್ಕಾರ ಮಾಡಿ ಪೂರೈಸ್ತಾ ಇದ್ದೀನಿ. ವೃತ್ತಿಯಲ್ಲಿ ವೈದ್ಯರಾಗಿದ್ದೀರಾ. ಕೋಲಾರ ಅಂತಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋದು ಇತಿಹಾಸನ ಹೇಳ್ತದೆ. ಅಂತ ಒಂದು ಪಕ್ಷದಲ್ಲಿ ಒಂದು ಜವಾಬ್ದಾರಿಯುತವಾದ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಬಂದಿದೆ, ಪಕ್ಷ ಹೊರಿಸಿದೆ. ಅದನ್ನ ನೀವು ಯಾವ ರೀತಿ ನಿಭಾಯಿಸ್ತೀರಾ? ನಾವು 6 ತಾಲೂಕುಗಳಲ್ಲಿ ನಮ್ಮ ಅಧ್ಯಕ್ಷರ ಸಲಹೆಯಂತೆ ಯಾವ ಪಕ್ಷದ ಯಾವ ಲೀಡರ್ ಯಾವ ಥರ ಮಾಡಬೇಕು ಎಲ್ಲ ಇದು ಮಾಡಿಕೊಂಡು ನಮ್ಮ ಅಧ್ಯಕ್ಷರ ಸಲಹೆಯಂತೆ ನಾವು ಮಾರ್ಗದರ್ಶನ ಥರ ನಡ್ಕೊಳ್ತೀವಿ. ನಮಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ ನಮ್ಮೆಲ್ಲ KPCC ಕೋಲಾರ ಜಿಲ್ಲೆ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅವರಿಗೆ ಕೃತಜ್ಞರಾಗಿರ್ತೀವಿ. ನಾವಿರೋವರೆಗೂ ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡೀತೀವಿ. ಅವ್ರು ಏನು ಮಾರ್ಗದರ್ಶನ ಸೂಚನೆ ಕೊಡ್ತಾರೋ ಅದರಂತೆ ನಾವು ಎಲ್ಲ ತಾಲೂಕಲ್ಲೂ ಕಮಿಟಿ ಕಟ್ಕೊಂಡು ನೀಟಾಗಿ ಕಾಂಗ್ರೆಸ್ ಪಕ್ಷವನ್ನು ಒಂದು ಸಂಘಟನೆಯಾಗಿ ಮಾಡ್ಕೊಂಡು ಹೋಗುವಂತ ಕೆಲಸಗಳನ್ನು ಮಾಡ್ತೀವಿ. ನಮ್ಮ ಮೇಲೆ ಒಂದು ಜವಾಬ್ದಾರಿ, ಅಪಾರವಾದಂಥ ಜವಾಬ್ದಾರಿ ಇಕ್ಕಿದ್ದಾರೆ. ಆ ಜವಾಬ್ದಾರಿಯನ್ನು ಸಕ್ರಿಯವಾಗಿ ನಡೆಸ್ಕೊಂಡು ಹೋಗೋಕ್ಕೆ ನಮ್ಗೆ ಅವಕಾಶ ಬೇರೆ ಕೊಟ್ಟಿದ್ದಾರೆ. ಅವ್ರ ಮಾರ್ಗದರ್ಶನ ಏನಿದೆಯೋ ಅದ್ರ ಪ್ರಕಾರನೇ ನಾವು ಹೋಗ್ತೀವಿ ಅಷ್ಟೇ. ನಮಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದಕ್ಕೆ ನಮ್ಮ ಸಹಾಯವನ್ನು ನಾವು ಮರಿದಿರ ನಾವು ಅವ್ರ ಮಾರ್ಗದರ್ಶನ ಏನಿದೆಯೋ ಅದ್ರ ಪ್ರಕಾರ ನಾವು ಹೋಗ್ತಾನೆ ಇರ್ತೀವಿ. ಅವರೇ ನಮಗೆ ಎಲ್ಲ ಅವ್ರು ಏನು ಹೇಳಿದ್ರೆ ಅದೇ ನಾವು ಕೇಳೋದು.